ಇನ್ನು ಇವತ್ತಿನ ಸರ್ವ ಸದಸ್ಯರ ಸಭೆಗೆ ಬಹಳ ಪ್ರಮುಖವಾಗಿ ತುಮಕೂರಿನ ಇಬ್ಬರು ದೊಡ್ಡ ನಾಯಕರು ಗೈರಾಗಿದ್ದಾರೆ. ಒಂದು ಗೃಹ ಸಚಿವ ಪರಮೇಶ್ವರ್, ಮತ್ತೊಬ್ಬ ಸಚಿವ ರಾಜಣ್ಣ. ಇಬ್ಬರು ಕೂಡ ಇವತ್ತು ಗೈರಾಗಿದ್ದಾರೆ. ಇವರೇ ಹೆಚ್ಚು ಮಾತನಾಡಿದ್ದು. ಇವತ್ತಿನ ಸಭೆಗೆ ಗೈರಾಗಿದ್ದಾರೆ ಪರಮೇಶ್ವರ್ ಮತ್ತು ರಾಜಣ್ಣ. ದಲಿತ ಸಭೆಗೆ ಮುಂದಾಗಿದ್ರು ಈ ಇಬ್ಬರು ಸಚಿವರು, ಅದರಲ್ಲೂ ಪರಮೇಶ್ವರ್ ಅವರು. ಪರಮೇಶ್ವರ್ ರಾಜಣ್ಣ ಗೈರಿನ ಮಾಹಿತಿಯನ್ನ ಕೇಳಿದ್ದಾರೆ ಸುರ್ಜೇವಾಲಾ ಅವರು. ಯಾಕೆ ಬಂದಿಲ್ಲ, ಪಕ್ಷದ ಕೆಲಸಕ್ಕಿಂತಲೂ ದೊಡ್ಡ ಕಾರ್ಯಕ್ರಮ ಏನಾದರೂ ಇತ್ತಾ ಇವತ್ತು, ಅಥವಾ ಗೈರಾಗಲು ಅನುಮತಿ ಪಡೆದಿದ್ದೀರಾ ಅಂತ ಡಿಕೆಶಿ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ಸುರ್ಜೇವಾಲಾ. ಅದಕ್ಕೆ ಗೈರಿನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬಹುತೇಕ ಇವತ್ತು ಸಾಯಂಕಾಲದ ಶಾಸಕಾಂಗ ಸಭೆ ಏನಿದೆ, ಆ ಶಾಸಕಾಂಗ ಸಭೆಯಲ್ಲಿ ಇದ್ರ ಬಗ್ಗೆ ವಿವರಣೆಯನ್ನು ಕೂಡ ಕೇಳಬಹುದು. ಸುರ್ಜೇವಾಲಾ ಅವರು ಬಂದಿದ್ದಾರೆ, ಸರ್ವ ಸದಸ್ಯರ ಸಭೆ ನಡೀತಾ ಇದೆ. ಆ ಸಭೆಗೆ ಅತ್ಯಂತ ಪ್ರಮುಖವಾಗಿ ಹಾಜರಾಗಬೇಕಾಗಿದ್ದವರೇ ಪರಮೇಶ್ವರ್ ಅವರು. ಆಮೇಲೆ ಇತ್ತೀಚೆಗೆ ಅವರು ಡಿನ್ನರ್ ಪಾಲಿಟಿಕ್ಸ್ ಮಾಡೋದಕ್ಕೆ ಹೋದಾಗ ಕಡಿವಾಣ ಹಾಕಿದ್ರು ಸುರ್ಜೇವಾಲಾ ಅವರು, ಫೋನ್ ಮಾಡಿ ಬೇಡ ಅಂತ. ಅದರಿಂದ ಮುನಿಸ್ಕೊಂಡು ಏನಾದರೂ ಗೈರಾಗಿದ್ರ, ಯಾವ ರೀತಿ ಮೆಸೇಜ್ ಕೊಡುತ್ತಿದ್ವು? ಇನ್ನು ಸುರ್ಜೇವಾಲಾಗೆ ಸಲ್ಲಿಕೆಯಾಗಿದೆ ಸಚಿವರ ರಿಪೋರ್ಟ್ ಕಾರ್ಡ್. ಇಲಾಖಾ ಸಾಧನೆ ಬಗ್ಗೆ 2 ವರ್ಷದ ವರದಿಯನ್ನು ರೆಡಿ ಮಾಡಿದ್ರು ಸಚಿವರು, ಅದನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿಗೆ ವರದಿಯನ್ನು ಕೊಟ್ಟಿದ್ದಾರೆ ಸಚಿವರು. ಅದಿವತ್ತು ಸುರ್ಜೇವಾಲಾ ಅವರಿಗೆ ಸಲ್ಲಿಕೆಯಾಗಿದೆ. ಈಗ ಸುರ್ಜೇವಾಲಾಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಕೆಪಿಸಿಸಿಯಿಂದ ಎಐಸಿಸಿಗೆ ಸಚಿವರ ಸಾಧನಾ ವರದಿ. ಇನ್ನು ಮುಂದೆ 3 ತಿಂಗಳಿಗೊಂದ್ಸರ್ತಿ ವರದಿ ಕೊಡಿ ಅಂತ ಸುರ್ಜೇವಾಲಾ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಹಾಗಾದರೆ ಮೌಲ್ಯಮಾಪನ ವರದಿಯ ಮೇಲೆ ಸಚಿವರ ಸ್ಥಾನಮಾನ ಭವಿಷ್ಯ ಅಂತಕ್ಕಂಥದ್ದು ನಿರ್ಧಾರವಾಗುತ್ತಾ? ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ಅವ್ರಿಗೆ ಮಂತ್ರಿಗಿರಿ ಕೊಟ್ಟ ನಂತರ ಅವ್ರು ಏನು ಕೆಲಸ ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದಾರೆ ರಿಪೋರ್ಟನ್ನು. ಅದನ್ನು ಕೆಪಿಸಿಸಿಯಿಂದ ಎಐಸಿಸಿಗೆ ಹಸ್ತಾಂತರ ಮಾಡಿದ್ದಾರೆ ಇವತ್ತು.